ಇವತ್ತು ದೊಡ್ಡ ರಾಜಕೀಯ ಬೆಳವಣಿಗೆ ನಡೆಯುವಂತಹ ನಿರೀಕ್ಷೆ ಇದೆ. ಕಾರಣ ಏಪ್ರಿಲ್ 3ನೇ ತಾರೀಕು ನನ್ನ ನಿರ್ಧಾರ ಏನು ಅಂತ ಪ್ರಕಟ ಮಾಡ್ತೀನಿ ಅಂತ ಸುಮಲತಾ ಅವರು ಹೇಳಿದ್ದ ವಿಚಾರವಾಗಿ. ಹಾಗಾದ್ರೆ ಸುಮಲತಾ ಅವರ ಸಭೆ ಎಷ್ಟೊತ್ತಿಗಿದೆ, ಮತ್ತೆ ಏನ್ ನಿರ್ಧಾರಗಳಾಗತ್ತೆ, ಆಮೇಲೆ ಈ ನಿರ್ಧಾರವನ್ನ ಹೇಳ್ಬೇಕಾದ್ರೆ ಯಾವೆಲ್ಲ ವಿಚಾರಗಳನ್ನ ಜನರ ಮುಂದೆ ಇಡ್ಲಿಕ್ಕಿದ್ದಾರೆ ಸುಮಲತಾ ಅವರು, ನೋಡ್ತಾ ಹೋಗೋಣ. ಬಹಳ ಪ್ರಮುಖವಾಗಿ ಸಂಸದೆ ಸುಮಲತಾ ಅವರ ನಡೆ ಬಗ್ಗೆ ಮೂರೂ ಪಕ್ಷದ ಘಟಾನುಘಟಿ ನಾಯಕರುಗಳು ಕಣ್ಣಿಟ್ಟಿದ್ದಾರೆ. ಇನ್ನು ಇವತ್ತಿನ ಮಹತ್ವದ ಸಭೆಯಲ್ಲಿ ನಟ ದರ್ಶನ್, ಪುತ್ರ ಅಭಿಷೇಕ್ ಜೊತೆಗೆ ನಟ ದೊಡ್ಡಣ್ಣ, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಕೂಡ ಸುಮಲತಾ ಅವರಿಗೆ ಸಾಥ್ ಕೊಡ್ಲಿಕ್ಕಿದ್ದಾರೆ. HD ಕುಮಾರಸ್ವಾಮಿ ಅವ್ರಿಗೂ ಕೂಡ ಎದೆ ಬಡಿತ ಜಾಸ್ತಿ ಆಗ್ಲಿಕ್ಕಿದೆ. ಕಾರಣ ಯಾವ ಡಿಸಿಷನ್ ಇರಬಹುದು ಇವ್ರಿಗೆ. ಆಮೇಲೆ HD ಕುಮಾರಸ್ವಾಮಿ ಅವರ ಗೆಲುವಿನ ವಿಚಾರದಲ್ಲಿ ಇವ್ರ ಕಾಂಟ್ರಿಬ್ಯೂಷನ್ ಏನಿರುತ್ತೆ ಮತ್ತು ಗೆಲುವಿನ ಚಾನ್ಸಸ್ ನಲ್ಲಿ ಸ್ವಲ್ಪ ಡಿಮ್ ಆಗುತ್ತಾ, ಈ ತರದ 2-3 ಪ್ರಶ್ನೆಗಳು ಕೂಡ ಇದೆ. ಚಾನ್ಸ್ ಯಾವಾಗ ಡಿಮ್ ಆಗುತ್ತೆ ಅಂದ್ರೆ ಇವರು ಕಣದಲ್ಲಿ ಇಳಿದಾಗ ಅಥವಾ ನ್ಯೂಟ್ರಲ್ ಆಗಿ ನಿಂತ್ಕೊಂಡಾಗ ಚಾನ್ಸಸ್ ಡಿಮ್ ಆಗುತ್ತೆ, ಅಥವಾ ಗೆಲುವಿನ ಕಾಂಟ್ರಿಬ್ಯೂಷನ್ ಜಾಸ್ತಿ ಯಾವಾಗ ಆಗುತ್ತೆ ಅಂದ್ರೆ ಮೈತ್ರಿ ಧರ್ಮದ ಪಾಲನೆಯನ್ನು ಸುಮಲತಾ ಮಾಡ್ತೀನಿ ಅಂತ ಒಪ್ಕೊಂಡಾಗ. ಸೊ ಯಾವ ಡಿಸಿಷನ್ ಇರಬಹುದು ಅನ್ನೋ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾ ಇದೆ. ಬೆಳಗ್ಗೆ 10:30ಕ್ಕೆ ಮಂಡ್ಯದ ಕಾಳಿಕಾಂಬಾ ಸಮುದಾಯ ಭವನದಲ್ಲಿ ಸಭೆಯನ್ನ ಕರೆಯಲಾಗಿದೆ. ಹಾಗೆ ತಮ್ಮ MP ಅವಧಿಯ ಸಾಧನೆಯ ಬಗ್ಗೆ ಸಾಕ್ಷ್ಯಚಿತ್ರವನ್ನ ಬಿಡುಗಡೆ ಮಾಡ್ಲಿಕ್ಕಿದ್ದಾರೆ. ಬಹಳ ಜನ ಮಂಡ್ಯ ಭಾಗದ ನಾಯಕರುಗಳು ಸುಮಲತಾ ಅವರು MP ಆಗಿ 5 ವರ್ಷ ಏನ್ ಮಾಡಿದ್ರು, ಏನು ಮಾಡಿಲ್ಲ ಅಂತ ಕೆಲವು ಕಡೆ ಆಡಳಿತ ವಿರೋಧಿ ಅಲೆಯನ್ನ ಎಬ್ಬಿಸೋ ನಿಟ್ಟಿನಲ್ಲೂ ಕೂಡ ಕೈ ಹಾಕಿದ್ರು. ಇದು ಸುಮಲತಾ ಅವರ ಗಮನಕ್ಕೂ ಬಂದಿದೆ. ಸೊ ಮಂಡ್ಯಕ್ಕೆ ನನ್ನ ಕಾಂಟ್ರಿಬ್ಯೂಷನ್ ಏನು ಅಂತ ಹೇಳುವ ಪ್ರಯತ್ನವನ್ನ ಕೂಡ ಈ ಸಾಕ್ಷ್ಯಚಿತ್ರದ ಮೂಲಕ ಸುಮಲತಾ ಅವರು ಮಾಡ್ಲಿಕ್ಕಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಬೆಂಬಲಿಗರನ್ನ ಉದ್ದೇಶಿಸಿ ಸಂಸದೆ ಸುಮಲತಾ ಅವರು ಮಾಡುವಂತಹ ಭಾಷಣದ ಮೇಲೆ ಇಡೀ ರಾಜ್ಯ ರಾಜಕಾರಣದ ಚಿತ್ತ ನೆಟ್ಟಿದೆ. ಮತ್ತೊಮ್ಮೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಬದಲಾಗಿದೆ ಮಂಡ್ಯ. ಮುಕ್ತ ತೀರ್ಮಾನ ತಿಳಿಸುವಂತಹ ಸಮಯ ಸನ್ನಿಹಿತವಾಗಿದೆ ಅಂತ ಈಗಾಗಲೇ ಅವರು ಟ್ವಿಟರ್ನಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಈ ನಿರ್ಧಾರ ಯಾರಿಗೆ ವರ, ಯಾರಿಗೆ ಶಾಪ ಅನ್ನೋ ಕುತೂಹಲ. ಭೇಟಿ ಅತ್ಯಂತ ಸೌಹಾರ್ದಯುತವಾಗಿ ಆಗಿರತಕ್ಕಂಥ ಭೇಟಿ. ನನಗೆ ಅಂಬರೀಷ್ ಅಣ್ಣವರ ಮನೆ ಹೊಸದಲ್ಲ. ನಾವು ಹಲವಾರು ವರ್ಷಗಳು ಜೊತೆಗೂಡಿ ಬದುಕಿರ್ತಕ್ಕಂಥವ್ರೆ. ಒಂದು ಆರೋಗ್ಯಕರವಾದ ಒಂದು ಚರ್ಚೆ ನಡೆಯಿತು. ಹಳೆಯದನ್ನು ಅಥವಾ ಏನಾದರೂ ಬೇರೆ ಬೇರೆ ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳಾಗಿತ್ತು ಒಂದು ಕಾಲದಲ್ಲಿ, ಅದನ್ನು ಈಗ ಮನಸ್ಸಲ್ಲಿ ಇಟ್ಕೋಬೇಡಿ ಅನ್ನುವಂಥ ಮಾತನ್ನು ಹೇಳಿದ್ರು. ಇನ್ನೂ ಹಾಗೆಯೇ ನಾವು ಮುಂದಿನ ಒಂದು ನಡೆಯ ಬಗ್ಗೆ ಒಂದಷ್ಟು ಚರ್ಚೆ ಆಯಿತು. ಒಂದು ಆರೋಗ್ಯಕರವಾದ ಡಿಸ್ಕಷನ್ ಆಯಿತು. ನಿಮ್ಮ ಸಹಕಾರ ಇರಲಿ ಅಂತ ಕೇಳಿದ್ರು. ನಾನು 4ನೇ ತಾರೀಕಿನಂದು ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ. ಆ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಅಕ್ಕ ಅವರ ಸಹಕಾರವನ್ನು ಕೇಳಲಿಕ್ಕೆ ಅವ್ರ ಮನೆಗೆ ಬಂದಿದ್ದೇನೆ. ನಾನು ನನ್ನ ಕಾರ್ಯಕರ್ತರು, ನನ್ನ ಹಿತೈಷಿರು ಅವರನ್ನು ಫಸ್ಟ್ ಸಂಪರ್ಕ ಮಾಡಿ ಅವರ ಒಂದು ಒಪ್ಪಿಗೆ ತಗೊಳ್ಳದೆ ನಾನು ಯಾವುದೇ ನಿರ್ಧಾರ ತಗೊಳ್ಳೋಕ್ಕಾಗೋದಿಲ್ಲ ಅನ್ನೋವಂಥ ಮಾತನ್ನು ನಾನು ಮುಕ್ತವಾಗಿ ಹೇಳಿದ್ದೀನಿ ಅವ್ರಿಗೆ. ಖಂಡಿತ ಅದನ್ನು ನಾನು ಅರ್ಥ ಮಾಡ್ಕೋತೀನಿ. ನೀವು ಅವ್ರನ್ನೆಲ್ಲ ಸಂಪರ್ಕ ಮಾಡಿ ಅವರ ಒಂದು ಸಲಹೆ, ಅವರ ಒಂದು ಆಸೆ ಏನಿದೆ ಅದನ್ನು ನೀವು ಮನಸ್ಸಲ್ಲಿಟ್ಕೊಂಡು ಆಮೇಲೆ ನೀವೊಂದು ಸ್ಟೆಪ್ ತಗೊಳ್ಳಿ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರಾಘು. ಸುಮಲತಾ ನಡೆ ಯಾವ ಕಡೆಗೆ ಅನ್ನೋ ಪ್ರಶ್ನೆ ಮುನ್ನೆಲೆಯಲ್ಲಿ ಇರಬೇಕಾದ್ರೇನೆ ಇವತ್ತು ಮಂಡ್ಯದಲ್ಲಿ ಅವರ ಬೆಂಬಲಿಗರ ಸಭೆಯಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಅವರು ಮುಂಚೆನೆ ಕ್ಲಾರಿಫೈ ಕೊಟ್ಬಿಟ್ಟಿದ್ರು, ಅಂದ್ರೆ ನಾನು ರಾಜಕೀಯ ಸಭೆಯನ್ನ ಕರೆದಿಲ್ಲ, ಇದು ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಸಭೆಯಲ್ಲ ಅಂತ ಹೇಳಿರೋದ್ರಿಂದ ನಿರೀಕ್ಷೆ ಏನಿಟ್ಕೊಳ್ಬಹುದು ಅಂತ. ಮಮತಾ, ಇವತ್ತು 10:00ವರೆಗೆ ಸಭೆ ಮಂಡ್ಯದಲ್ಲಿ ಆರಂಭ ಆಗುತ್ತೆ. ಸಾಕಷ್ಟು ಕುತೂಹಲವನ್ನು ಕೆರಳಿಸಿರುವಂಥದ್ದು. ಹೈ ವೋಲ್ಟೇಜ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಮಂಡ್ಯದ ಇವತ್ತಿನ ಸಭೆಯಲ್ಲಿ ಆಗುವಂತಹ ನಿರ್ಧಾರ ಏನಿದೆ ಅದು ಸದ್ಯದ ರಾಜಕೀಯ ಬೆಳವಣಿಗೆಗಳಲ್ಲಿ ಒಂದಷ್ಟು ಮಹತ್ವದ ತಿರುವುಗಳನ್ನು ಪಡೆದುಕೊಳ್ಬೋದು ಅಂತ ಹೇಳ್ಬೋದು. ಯಾಕಂದರೆ ಸುಮಲತಾ ಅವರ ನಡೆ ಏನಿದೆ ಇವತ್ತು, ಈ ನಡೆಯ ಮುಖಾಂತರ ಒಂದಷ್ಟು ಮೆಸೇಜನ್ನು ನೀಡಲಿಕ್ಕೂ ಸಹ ಸುಮಲತಾ ಅವರು ಮುಂದಾಗ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಮಂಡ್ಯ ವಿಚಾರದಲ್ಲಿ ನಾನು ಸಂಸದೆ ಆಗಿದ್ದಾಗ ಏನು ಮಾಡಿದ್ದೆ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನು ಇಡೀ ಜನತೆಗೆ ತಲುಪಿಸುವಂಥದ್ದು, ಜೊತೆಗೆ ಇತರ ರಾಜಕೀಯ ಪಕ್ಷಗಳಿಗೂ ಕೂಡ ಆ ಒಂದು ಮೆಸೇಜನ್ನು ತಲುಪಿಸುವಂಥ ನಿಟ್ಟಲ್ಲಿ ಒಂದು ಮಹತ್ವದ
ಸಭೆಯನ್ನ ಮಾಡ್ತಾರೆ. ಸಭೆ ಆದ್ಮೇಲೆ ಅದನ್ನ ಘೋಷಣೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈ ಹಿಂದೆ ಹೇಳಿದ್ರು, ನಾನು ಯಾವುದೇ ನಿರ್ಧಾರವನ್ನ ಕೈಗೊಂಡ್ರು ಕೂಡ ಮಂಡ್ಯ ಜನತೆಯ ಮುಂಭಾಗದಲ್ಲಿ ಅಂದ್ರೆ ಅವರ ಸಮ್ಮುಖದಲ್ಲೇ ನನ್ನ ನಿರ್ಧಾರವನ್ನ ಪ್ರಕಟ ಮಾಡ್ತೇನೆ. ನಿಮ್ಮ ಮನವಿಗೆ ನಾನು ಯಾವತ್ತೂ ಕೂಡ ಅಥವಾ ನಿಮ್ಮ ಏನು ಆಸೆಗಳಿದೆ ಅದಕ್ಕೆ ನಾನು ವಿರುದ್ಧವಾಗಿ ನಡೆದುಕೊಳ್ಳೋದಿಲ್ಲ ಅನ್ನುವಂಥ ಒಂದಷ್ಟು ಮಾತುಗಳನ್ನ ಹೇಳಿದ್ರು. ಸೊ ಈ ಎಲ್ಲ ಅಂಶಗಳನ್ನು ಗಮನಿಸೋದಾದ್ರೆ ಎಲ್ಲೋ ಒಂದ್ ಕಡೆ ಇವ್ರ ನಡೆ ಏನಾಗಿರ್ಬೋದು ಅಂತ, ರೆಬಲ್ ಆಗಿ ಕಳೆದ 2019 ಚುನಾವಣೆ ರೀತಿಯಲ್ಲೇ ರೆಬಲ್ ಆಗಿ ಏನಾದ್ರು ಸ್ಪರ್ಧೆಯನ್ನ ಮಾಡುವಂತ ನಿಟ್ಟಿನಲ್ಲಿ ನಿರ್ಧಾರಗಳನ್ನ ಕೈಗೊಳ್ತಾರ, ಅಥವಾ ಮೈತ್ರಿ ಪಕ್ಷಕ್ಕೆ ಅಥವಾ ಈ ತರ ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರು ಬೆಂಬಲವನ್ನ ಕೊಡುವಂತ ನಿಟ್ಟಿನಲ್ಲಿ ಏನಾದ್ರು ಪ್ಲಾನ್ಗಳನ್ನ ಏನಾದ್ರು ಮಾಡಿದಾರ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಒಂದಷ್ಟು ಪ್ರಶ್ನೆಗಳು. ಕಾರಣ ಕಳೆದ ಲೋಕಸಭಾ ಚುನಾವಣೆ ಅಂದ್ರೆ 2019 ಚುನಾವಣೆ ನೋಡಿದಂತ ಸಂದರ್ಭದಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಇತ್ತು. ಕಾಂಗ್ರೆಸ್ನಲ್ಲಿ ಟಿಕೆಟ್ ಸಿಗ್ಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಸುಮಲತಾ ಅವರು ನೇರವಾಗಿ ಸ್ವಾಭಿಮಾನದ ಹೆಸರಲ್ಲಿ ಮತವನ್ನ ಕೇಳಿದ್ರು, ಅಲ್ಲಿ ಗೆದ್ದು ಕೂಡ ಬಂದಿದ್ರು. ಈಗಲೂ ಕೂಡ ಅಂಥದ್ದೇ ಪರಿಸ್ಥಿತಿ ಇದೆ. ಬಟ್ ಆದ್ರೆ ಬದಲಾಗಿರುವಂತಹ ರಾಜಕೀಯ ಸ್ಥಿತಿಗತಿಗಳನ್ನ ನೋಡೋದಾದ್ರೆ ಎಲ್ಲೋ ಒಂದ್ ಕಡೆ ಸುಮಲತಾ ಅವರ ಇವತ್ತಿನ ನಡೆ ಏನಿದೆ ಒಂದಷ್ಟು ಪ್ರಶ್ನೆಗಳನ್ನಂತೂ ಹುಟ್ಟಾಕುತ್ತೆ. ಅಲ್ಲಿ ಸಭೆಯಲ್ಲಿರುವಂತಹ ಪ್ರಮುಖರು ಅಥವಾ ಕಾರ್ಯಕರ್ತರು, ಬೆಂಬಲಿಗರ ನಿರ್ಧಾರವನ್ನ ಅಥವಾ ಅವರ ಒಂದು ಅಭಿಪ್ರಾಯಗಳಿದೆ ಅದೆಲ್ಲವನ್ನ ಸಂಗ್ರಹ ಮಾಡಿ ಇವತ್ತು ಅದನ್ನ ನಿರ್ಧಾರ ಮಾಡಬೇಕಾದಂತ ಪರಿಸ್ಥಿತಿ ಇರುವಂತ ಕಾರಣಕ್ಕಾಗಿ 10:30ಕ್ಕೆ ಸಭೆ ಆರಂಭ ಆಗುತ್ತೆ. ಸಭೆ ಆರಂಭ ಆಗೋದಕ್ಕಿಂತ ಮುನ್ನ ಶಕ್ತಿ ದೇವತೆಗೆ ಪೂಜೆಯನ್ನ ಸಲ್ಲಿಸ್ತಾರೆ. ಪೂಜೆಯನ್ನ ಸಲ್ಲಿಸಿ ಅನಂತರದಲ್ಲಿ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ. ಸದ್ಯ ಇನ್ನೂ ಕೂಡ JP ನಗರದ ನಿವಾಸದ ಮನೆಯಲ್ಲಿದ್ದಾರೆ. 8:30 ಸುಮಾರಿಗೆ ಇಲ್ಲಿಂದ ಹೊರಡಬಹುದು ಅನ್ನುವಂಥ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಇವ್ರ ಜೊತೆ ಸುಮಲತಾ ಅವ್ರ ಜೊತೆ ಇಲ್ಲಿಂದ ನೇರವಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು, ಜೊತೆಗೆ ಅವರ ಮಗ ಅಭಿಷೇಕ್ ಅಂಬರೀಷ್ ಅವರು, ದೊಡ್ಡಣ್ಣ ಅವರು, ರಾಕ್ಲೈನ್ ವೆಂಕಟೇಶ್ ಇವರೆಲ್ಲರೂ ಕೂಡ ಜೊತೆಯಲ್ಲಿ ಇರ್ತಾರೆ. ಇವರೆಲ್ಲರ ಸಮ್ಮುಖದಲ್ಲೇ ಇವತ್ತು ಸುಮಲತಾ ಅವರ ಮುಂದಿನ ರಾಜಕೀಯ ನಡೆ ಏನು ಅನ್ನುವಂಥದ್ದನ್ನ ಸ್ಪಷ್ಟವನ್ನ ಪಡಿಸ್ತಾರೆ. ಮುಖ್ಯವಾಗಿ ಅಲ್ಲಿ ಒಂದು ಸಾಕ್ಷ್ಯಚಿತ್ರವನ್ನು ಕೂಡ ಬಿಡುಗಡೆ ಮಾಡಲಿಕ್ಕೆ ಒಂದಷ್ಟು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಮಂಡ್ಯಕ್ಕೆ ನಾನು ಸಂಸದೆ ಆದಂಥ ನನ್ನ ಅವಧಿಯಲ್ಲಿ ನಾನು ಏನು ಮಾಡಿದ್ದೇನೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಮೆಸೇಜ್ ಅನ್ನ ರಾಜಕೀಯ ಪಕ್ಷಗಳು ಸೇರಿದಂತೆ ಅಲ್ಲಿನ ಎಲ್ಲರಿಗೂ ಕೂಡ, ಅಲ್ಲಿನ ಸ್ಥಳೀಯರು, ಅಲ್ಲಿನ ಕಾರ್ಯಕರ್ತರು, ಅವರ ಬೆಂಬಲಿಗರೇನಿದ್ದಾರೆ ಅವರಿಗೆ ತಲುಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಎಲ್ಲ ರೀತಿಯಾದಂಥ ತಯಾರಿಗಳನ್ನ ಸದ್ಯ ಸುಮಲತಾ ಅವರು ಮಾಡ್ಕೊಂಡಿರುವಂಥದ್ದು. ಬಟ್ ಸುಮಲತಾ ಅವರ ನಿರ್ಧಾರ ಏನೇ ಆಗಿದ್ರು ಕೂಡ ಮಂಡ್ಯದ ರಾಜಕೀಯ ವಿಚಾರದಲ್ಲಿ ಒಂದಷ್ಟು ಮಹತ್ವದ ಬೆಳವಣಿಗೆಗಳಂತೂ ಕಾರಣ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ. ಮಮತಾ. ರೈಟ್, ಧನ್ಯವಾದ ರಾಘು ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ನಲ್ಲಿ ಸುಮಲತಾ ಅವರ ನಿರ್ಧಾರ ಪ್ರಕಟ ಮಾಡೋದ್ರ ಮೇಲೆ ಒಂದಷ್ಟು ರಾಜಕೀಯ ನಿರ್ಧಾರಗಳು ಅಥವಾ ರಾಜಕೀಯ ಬೆಳವಣಿಗೆಗಳು ಅವಲಂಬಿತವಾಗಿರೋದು ಈ ಕ್ಷಣಕ್ಕೆ ಕಂಡು ಬರ್ತಾ ಇದೆ. ಸುಮಲತಾ ಅವರು ಇಷ್ಟು ದಿನ ಮೌನ ವ್ರತವನ್ನು ಆಚರಿಸ್ತಾ ಇದ್ರು. ಈಗ ಮೌನವನ್ನ ಕಳಚಿಡುವಂತಹ ಸಮಯ ಬಂದಿದೆ. ಅವರ ಮನಸ್ಸಲ್ಲಿರೋದೇನು, ಆಮೇಲೆ ಬೆಂಬಲಿಗರು ಬಯಸ್ತಾ ಇರೋದೇನು, ಅದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತಾರೆ. ಮತ್ತೆ ಏನೇ ಡಿಸಿಷನ್ ತಗೊಂಡ್ರು ಕೂಡ ಅದನ್ನ ಕನ್ವಿನ್ಸ್ ಮಾಡುವಂತಹ ಕೆಪಾಸಿಟಿ ಅಂತೂ ಸುಮಲತಾ ಅವ್ರಿಗಿದೆ. ಅವರ ಬೆಂಬಲಿಗರಿಗಿರ್ಬೋದು ಅಥವಾ ಅವರ ಸ್ಪರ್ಧೆಯನ್ನ ಬಯಸ್ತಾ ಇರ್ಬೋದು, ಎಲ್ರಿಗೂ ಕೂಡ ಕನ್ವಿನ್ಸ್ ಮಾಡುವಂತಹ ಕೆಪಾಸಿಟಿ, ಕ್ಯಾಲಿಬರ್ ಅನ್ನ ಇಲ್ಲಿ ತನಕ ಆಸ್ ಎ ರಾಜಕಾರಣಿ, ಪ್ರಬುದ್ಧ ರಾಜಕಾರಣಿಯಾಗಿ ಬೆಳೆಸ್ಕೊಂಡಿದ್ದಾರೆ. ಸೊ ಏನ್ ಮಾಡ್ತಾರೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. ಆಮೇಲೆ ಯಾರಿಗೂ ಪ್ರೆಡಿಕ್ಟ್ ಮಾಡಕ್ ಆಗ್ತಾ ಇಲ್ಲ. ಬಿಕಾಸ್ ಅವರ ಪೊಲಿಟಿಕಲ್ ಸ್ಟ್ಯಾಂಡ್ ಬಗ್ಗೆ ಯೂಶಲಿ ಏನಾಗ್ತಿತ್ತು ಅಂದ್ರೆ, ಈಗ ಒಬ್ಬ ನಾಯಕ ಈಶ್ವರಪ್ಪ ಫಾರ್ ಎಕ್ಸಾಂಪಲ್, ಅವ್ರ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದ ತಕ್ಷಣ ಅವ್ರು ರೆಬಲ್ ಆಗ್ತಾರೆ ಅನ್ನೋ ಪ್ರೆಡಿಕ್ಷನ್ ಅನ್ನ ನಾವು ಮಾಡಬಹುದಾಗಿತ್ತು ಅವರ ಮಾತಿನ ದಾಟಿ ಮೂಲಕ. ಆದ್ರೆ ಸುಮಲತಾ ಅವರ ಮಾತನ್ನ ಅಬ್ಸರ್ವ್ ಮಾಡಿದಾಗ ಅವ್ರು ಇಂಥದ್ದೇ ಡಿಸಿಷನ್ ಬರಬಹುದು ಅಂತ ಇಲ್ಲಿ ತನಕ ಯಾರಿಗೂ ಗೆಸ್ ವರ್ಕ್ ಮಾಡಕ್ ಆಗ್ತಾ ಇಲ್ಲ. ಕಾರಣ ಅವ್ರು ಆಡುವಂತಹ ಪ್ರತಿ ಮಾತನ್ನ ಕೂಡ ಅಳೆದು ತೂಗಿ ಆಡ್ತಾ ಇದ್ದಿದ್ದು ಕಾರಣ. ಡೀಟೇಲ್ಸ್ ಕೊಡ್ತಾರೆ ರೋಹಿತ್, ಸುಮಲತಾ ನಡೆ ಯಾವ ಕಡೆ ಅನ್ನೋ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುತ್ತೆ. ಬಹುತೇಕ ಏನಾಗಿರ್ಬಹುದು ಅನ್ನೋ ಪ್ರೆಡಿಕ್ಷನ್ ಇಲ್ಲಿ ತನಕ ಯಾರಿಗಾದ್ರೂ ಮಾಡಕ್ ಆಗಿದ್ಯಾ? ಏನ್ ಹೇಳ್ತಾರೆ ರಾಜಕೀಯ ಪಂಡಿತರು ಅಂತ? ಮಮತಾ, ಮಂಡ್ಯದ ಚುನಾವಣೆ 2019ರಿಂದ ಭಾರಿ ಕಾವನ್ನ ಪಡ್ಕೊಂಡಿರುವಂತದ್ದು. ಅದೇ ರೀತಿಯಾಗಿ ಸದ್ಯ ಇವತ್ತು ಬಹಳಷ್ಟು ಕ್ಯೂರಿಯಾಸಿಟಿಯನ್ನ ಮೂಡಿಸಿದೆ. ಯಾಕಂದ್ರೆ ಸಂಸದೆ ಸುಮಲತಾ ಅಂಬರೀಷ್ ಅವರ ನಿರ್ಧಾರ ಏನಾಗಿರುತ್ತೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಶ್ನೆಗಳು ಇಷ್ಟು ದಿನ ಕೇಳಿ ಬರ್ತಾ ಇತ್ತು. ಅಂದ್ರೆ ಕುಮಾರಸ್ವಾಮಿ ಅವರಿಗೆ ಇದೀಗ ಮೈತ್ರಿ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ, ಅವರು ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತದ್ದು. ಯಾಕಂದ್ರೆ ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಕುಮಾರಸ್ವಾಮಿ ಅವರು ಸಹ ಸುಮಲತಾ ಅವರ ವಿರುದ್ಧವಾಗಿ ಹರಿಹಾಯ್ದಿದ್ರು. ಜೊತೆಗೆ JDS ನಾಯಕರು ಸಹ ಹರಿಹಾಯ್ದಿದ್ರು. ಇದಲ್ದಲೆ 5 ವರ್ಷಗಳ ಸುದೀರ್ಘ ಹಾಗೂ ಕೂಡ ಇಬ್ರು ನಡುವೆ ವಾಗ್ದಾಳಿಗಳು ಕೂಡ ನಡ್ಕೊಂಡ್ ಬರ್ತಾ ಇತ್ತು. ಆದ್ರೆ ಇದೀಗ ಸುಮಲತಾ ಅಂಬರೀಷ್ ಅವರ ಬೆಂಬಲವನ್ನ ಕುಮಾರಸ್ವಾಮಿ ಅವರು ಕೋರಿದ್ದಾರೆ. ಈ ನಿಟ್ಟಿನಲ್ಲಿ ಸುಮಲತಾ ಅವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಸಾಕಷ್ಟು ಕುತೂಹಲ ಮೂಡ್ತಾ ಇದೆ. ಅಂದ್ರೆ JDS ನ ಮೂಲಗಳು ಹೇಳುವಂತ ಪ್ರಕಾರ, ಅಂದ್ರೆ JDS BJP ಹೇಳುವಂತ ಮೂಲಗಳ ಪ್ರಕಾರ ಸುಮಲತಾ ಅಂಬರೀಷ್ ಅವರು ಮೈತ್ರಿಯಲ್ಲೇ ಉಳ್ಕೊಳ್ತಾರೆ. ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನ ಸೂಚಿಸ್ತಾರೆ. ಯಾಕಂದ್ರೆ
ಅವರ ರಾಜಕೀಯ ಭವಿಷ್ಯ ಮತ್ತೆ ಮಂಡ್ಯದ ಅಭಿವೃದ್ಧಿಯ ದೃಷ್ಟಿಯಿಂದಾಗಿ ಮತ್ತೆ ಮುಂದಿನ ಪ್ರಧಾನಿ ಮತ್ತೆ ನರೇಂದ್ರ ಮೋದಿ ಅವರು ಆಗ್ಬೇಕು ಅನ್ನೋ ಉದ್ದೇಶದಿಂದಾಗಿ ಮೈತ್ರಿ ಪಕ್ಷಕ್ಕೆ ಒಂದು ಬೆಂಬಲವನ್ನ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅವರ ಬೆಂಬಲಿಗರು ಹೇಳುವಂತ ಪ್ರಕಾರವಾಗಿ ಸುಮಲತಾ ಅಂಬರೀಶ್ ಅವರು ಮತ್ತೆ ರೆಬಲ್ ಆಗಿ ಸ್ವಾಭಿಮಾನದ ಕಹಳೆ ಊದಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಅಧಿಕೃತವಾಗಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋ ನಿಟ್ಟಿನಲ್ಲಿ ಸುಮಲತಾ ಅವರೇ ಇವತ್ತು ಸ್ಪಷ್ಟಪಡಿಸಬೇಕಾಗುತ್ತೆ. ಅದೇ ನಿಟ್ಟಿನಲ್ಲಿ ಇವತ್ತು ಸ್ಪಷ್ಟಪಡಿಸಲಿದ್ದಾರೆ ಮಮತಾ. ರೈಟ್, ಧನ್ಯವಾದ ರೋಹಿತ್ ತಮ್ಮ ಮಾಹಿತಿಗಾಗಿ.